ಇಂದಿನಿಂದ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಡಾಂಬರೀಕರಣ ಕಾಮಗಾರಿ ನಡೀತಾ ಇದೆ. ಡಾಂಬರೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಪೀಣ್ಯ ಫ್ಲೈಓವರ್ ಒಂದಿಷ್ಟು ದಿನಗಳ ಕಾಲ ಬಂದ್ ಆಗುತ್ತೆ. ಇವತ್ತಿನಿಂದ ಆಗಸ್ಟ್ 5ನೇ ತಾರೀಕಿನವರೆಗೂ ವಾಹನ ಸಂಚಾರ ಸ್ಥಗಿತಗೊಳ್ಳುತ್ತೆ. ಎಲ್ಲಾ ಮಾದರಿಯ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಶನಿವಾರ ಭಾನುವಾರ ರಾತ್ರಿ 12ರಿಂದ ಬೆಳಗ್ಗೆ 5ರವರೆಗೆ ಬಂದ್ ಆಗುತ್ತೆ. ಇತರೆ ದಿನಗಳಲ್ಲಿ ದಿನವಿಡೀ ಪೀಣ್ಯ ಫ್ಲೈಓವರ್ ಬಂದ್ ಆಗುತ್ತೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಂದ ಈ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ವಾಹನ ಸವಾರರೇ ನೀವು ಗಮನಿಸಬೇಕಾದಂತಹ ವಿಚಾರ ಇದು. ನಗರದ ಅತ್ಯಂತ ಪ್ರಮುಖ ಪೀಣ್ಯ ಫ್ಲೈಓವರ್ನಲ್ಲಿ ಇವತ್ತಿನಿಂದ ವಾಹನ ಸಂಚಾರಕ್ಕೆ ಮಹತ್ವದ ಒಂದು ನಿರ್ಬಂಧ ಜಾರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೈಗೊಂಡಿರತಕ್ಕಂಥ ಡಾಂಬರೀಕರಣ ಕಾಮಗಾರಿಯ ಹಿನ್ನೆಲೆಯಲ್ಲಿ ಆಗಸ್ಟ್ 5ರವರೆಗೆ ಫ್ಲೈಓವರ್ನಲ್ಲಿ ಸಂಚಾರ ಸ್ಥಗಿತ ಆಗತ್ತೆ. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗಗಳನ್ನು ಬಳಸ್ಕೋಬೇಕು ಅಂತ ಈಗ ಸೂಚನೆಯನ್ನು ಕೂಡ ಕೊಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ NHAI ಕೈಗೊಂಡಿರತಕ್ಕಂಥ ಡಾಂಬರೀಕರಣ ಕಾಮಗಾರಿಗಾಗಿ ಪೀಣ್ಯ ಫ್ಲೈಓವರ್ನಲ್ಲಿ ಇವತ್ತಿನಿಂದ ವಿಶೇಷ ಸಂಚಾರ ನಿರ್ಬಂಧ ಜಾರಿಯಾಗಿದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ನೀಡಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಆಗಸ್ಟ್ 5ರವರೆಗೆ ಕಾಮಗಾರಿ ನಡೆಯುತ್ತೆ. ಈ ಒಂದು ಅವಧಿಯಲ್ಲಿ ಫ್ಲೈಓವರ್ನಲ್ಲಿ ಎಲ್ಲ ಮಾದರಿಯ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಯಾವ ವಾಹನಗಳು ಕೂಡ ಆ ಫ್ಲೈಓವರ್ ಹತ್ತೋದಕ್ಕಾಗಲ್ಲ. ವಿಶೇಷವಾಗಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯ ತನಕ ಫ್ಲೈಓವರ್ ಸಂಪೂರ್ಣ ಬಂದ್ ಇರುತ್ತೆ. ಇನ್ನು ಉಳಿದ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳೋ ತನಕ ದಿನ ಇಡೀ ಫ್ಲೈಓವರ್ನಲ್ಲಿ ವಾಹನ ಸಂಚಾರ ಸ್ಥಗಿತಗೊಳ್ಳುತ್ತೆ ಅಂತ ಟ್ರಾಫಿಕ್ ಪೊಲೀಸರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೀಣ್ಯ, ಗುರುಗುಂಟಪಾಳ್ಯ, ಯಶವಂತಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳೇನಿದ್ದಾವೋ ಆ ಒಂದು ಪ್ರದೇಶಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಫ್ಕೋರ್ಸ್ ಆಗತ್ತೆ. ಅದರಿಂದ ಸಾರ್ವಜನಿಕರು ಪ್ರಯಾಣಕ್ಕೂ ಮುನ್ನ ಟ್ರಾಫಿಕ್ ಅಪ್ಡೇಟ್ಗಳನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು. ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ, ಆಫೀಸಿಂದ ಹೊರಡೋದಕ್ಕಿಂತ ಮುಂಚೆ ಅಥವಾ ಬೇರೆ ಊರುಗಳಿಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಅಪ್ಡೇಟ್ಗಳನ್ನ ತಿಳ್ಕೊಂಡು ಯಾವ ರೂಟಲ್ಲಿ ಹೋದರೆ ಒಳ್ಳೆಯದು ಅದನ್ನು ಚೆಕ್ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ಬೋದು.